ಒತ್ತಡ, ಕಾಯಿಲೆಗಳಿಂದ ಸದಾ ದೂರವಿರಲು ರಾತ್ರಿ ಮಲಗುವ ಮೊದಲು ಈ ಕೆಲಸಗಳನ್ನು ಮಾಡಿ. 1. ಮಲಗುವ ಮುನ್ನ 1 ಲೋಟ ಹಾಲು ತೆಗೆದುಕೊಳ್ಳಿ. ವೈಜ್ಞಾನಿಕವಾಗಿ ಅವು ಪ್ರೋಟೀನ್, ಟ್ರಿಪ್ಟೋಫೇನ್ ಬ್ಲಾಕ್ಗಳನ್ನು ತಯಾರಿಸುತ್ತದೆ ಮತ್ತು ಹಾಲಿನಲ್ಲಿ ಅದು ಸಮೃದ್ಧವಾಗಿದೆ. ಮಲಗುವ ಮುನ್ನ ಹಾಲು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಆಯುರ್ವೇದದ ಪ್ರಕಾರ ನೀವು ಲೋಟದಲ್ಲಿ ಬೆಚ್ಚಗಿನ ಹಾಲಿನೊಂದಿಗೆ ದಿನವನ್ನು ಕೊನೆಗೊಳಿಸಿದರೆ ಉತ್ತಮ. ಅದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮಾತ್ರವಲ್ಲ, ಇದು ಬಹಳಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ಇದು ನಿದ್ರೆಗೆ ಅಡ್ಡಿಯಾಗದಂತೆ ತಡೆಯುತ್ತದೆ. ಮಲಗುವ ಮುನ್ನ ಬಾಳೆಹಣ್ಣು ತಿನ್ನಿರಿ. ಬಾಳೆಹಣ್ಣಿನಲ್ಲಿ ಸಾಕಷ್ಟು ಕಾರ್ಬೋಹೈಡ್ರೇಟ್ಗಳಿವೆ. ಟ್ರಿಪ್ಟೋಫೇನ್ ತಯಾರಿಸಲು ಕಾರ್ಬೋಹೈಡ್ರೇಟ್ ಸಹಾಯ ಮಾಡುತ್ತದೆ. ಇದು ಮೆದುಳಿಗೆ ಉತ್ತಮ ನಿದ್ರೆ ನೀಡುತ್ತದೆ. ಇದಲ್ಲದೆ ಬಾಳೆಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ಮೆಗ್ನೀಷಿಯಂ ಸಹ ಕಂಡುಬರುತ್ತದೆ. ಇದು ಸ್ನಾಯುಗಳು ಮತ್ತು ನರಗಳನ್ನು ಸಡಿಲಗೊಳಿಸುತ್ತದೆ. ಅಲ್ಲದೆ ಬಾಳೆಹಣ್ಣಿನಲ್ಲಿ ಫೈಬರ್ ಇದ್ದು ಇದು ನಿಮ್ಮ ನಿದ್ರೆಯಲ್ಲಿ ಪ್ರಯೋಜನಕಾರಿಯಾಗಿದೆ. 3. ನಿದ್ರೆ ಮಾಡುವ ಮೊದಲು ಬಾದಾಮಿ ತೆಗೆದುಕೊಳ್ಳಿ. ಬಾದಾಮಿ ಉತ್ತಮ ಕೊಬ್ಬು, ಅಮೈನೋ ಆಮ್ಲಗಳು ಮತ್ತು ಮೆಗ್ನೀಷಿಯಂಗಳಿಂದ ಸಮೃದ್ಧವಾಗಿದೆ. ಉತ್ತಮ ನಿದ್ರೆಯ ಬಯಕೆಯನ್ನು ಪೂರೈಸುವಲ್ಲಿ ಇದು ಪರಿಣಾಮಕಾರಿಯಾಗಿದೆ. ನಿಮಗೆ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ಬಾದಾಮಿ ಉತ್ತಮ ಆಯ್ಕೆಯಾಗಿದೆ. ಇದು ವೇಗದ ನಿದ್ರೆ ಮತ್ತು ಗಾಢ ನಿದ್ರೆಗೆ ಸಹಾಯ ಮಾಡುತ್ತದೆ. ನೀವು ಬಯಸಿದರೆ ನೀವು ಬಾದಾಮಿ ಜೇನುತುಪ್ಪ ಅಥವಾ 1 ಲೋಟ ಬಿಸಿ ಹಾಲಿನೊಂದಿಗೆ ತೆಗೆದುಕೊಳ್ಳಬಹುದು. 4. ಮಲಗುವ ಮೊದಲು ಜೇನುತುಪ್ಪವನ್ನು ತೆಗೆದುಕೊಳ್ಳಿ. ಮಲಗುವ ಮುನ್ನ ಜೇನುತುಪ್ಪವನ್ನು ತೆಗೆದುಕೊಳ್ಳುವುದು ಉತ್ತಮ ಆಯ್ಕೆಯಾಗಿದೆ. ಜೇನುತುಪ್ಪದ ಸಕಾರಾತ್ಮಕ ಪರಿಣಾಮವು ಇಡೀ ದೇಹದ ಮೇಲೆ ಉಳಿದಿದೆ. ಜೇನುತುಪ್ಪವು ವಿರೋಧಿ ಬ್ಯಾಕ್ಟೀರಿಯಾ, ವಿರೋಧಿ ಶಿಲೀಂಧ್ರ ಮತ್ತು ಆಂಟಿಆಕ್ಸಿಡೆಂಟ್ ಆಗಿದೆ. ಹನಿ ಟ್ರಿಪ್ಟೋಫೇನ್ ಉತ್ಪಾದನೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. 5. ಮಲಗುವ ಮುನ್ನ ಓಟ್ ದಲಿಯ ಸೇವಿಸಿ. ಓಟ್ ಮೀಲ್ ಅಥವಾ ದಲಿಯವನ್ನು ಯಾವಾಗಲೂ ಉತ್ತಮ ಆಹಾರವೆಂದು ಪರಿಗಣಿಸಲಾಗಿದೆ. ಇದು ಹಗುರವಾಗಿದ್ದು ಜೀರ್ಣಿಸಿಕೊಳ್ಳಲು ಸುಲಭವಾಗಿದೆ. 1 ಬೌಲ್ ಗಂಜಿ ರಾತ್ರಿಯ ಸಮಯದಲ್ಲಿ ಉತ್ತಮ ಆಹಾರ ಎಂದು ಸಾಬೀತುಪಡಿಸಬಹುದು. ಹಾಲು, ಬಾಳೆಹಣ್ಣು ಅಥವಾ ಬಾದಾಮಿ ಹೊಂದಿರುವ ಓಟ್ ಮೀಲ್ ಅನ್ನು ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳಬಹುದು. ಇದು ಹಗುರವಾಗಿರುವುದರಿಂದ ಜೀರ್ಣಿಸಿಕೊಳ್ಳಲು ಸುಲಭ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ತನ್ನ ಕೆಲಸವನ್ನು ಸುಲಭವಾಗಿ ಮಾಡುತ್ತದೆ. ರಾತ್ರಿ ವೇಳೆ ಇದನ್ನು ಸೇವಿಸುವುದರಿಂದ ಉತ್ತಮ ನಿದ್ರೆ ನಿಮ್ಮದಾಗುತ್ತದೆ.